1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ನಂತರ ಹುಬ್ಬಳ್ಳಿಯಲ್ಲಿ ನಡೆದ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಲಾಗಿದೆ. ಇದನ್ನ ಖಂಡಿಸಿ ಬಿಜೆಪಿ ಮುಖಂಡರು ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಸಿ ಮುನಿರಾಜು, ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಶಂಕುಸ್ಥಾಪನೆಗೆ ಕೆಲವೇ ದಿನಗಳ ಮೊದಲು 31 ವರ್ಷಗಳ ಹಿಂದಿನ ಪ್ರಕರಣವನ್ನ ಪುನಃ ತೆರೆದಿರುವುದು ಹಿಂದಿನ ರಾಜ್ಯ ಸರ್ಕಾರದ ಉದ್ದೇಶವನ್ನ ಸ್ಪಷ್ಟವಾಗಿ ತೋರಿಸುತ್ತಿದೆ. ಜನವರಿ 22ರಂದು ಇಡೀ ದೇಶವೇ ಶ್ರೀರಾಮನ ಮಹಾಮಸ್ತಾಭಿಷೇಕವನ್ನ ಆಚರಿಸುತ್ತಿರುವಾಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಧೋರಣೆ ಹಿಂದೂ ವಿರೋಧಿಯಾಗಿದೆ. ಇದು ಅತ್ಯಂತ ದುರಾದೃಷ್ಟಕರ ಎಂದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಸಿ ಆಫೀಸ್ ಮನವಿ ಕೊಟ್ಟು ಮೆಮೊರಾಂಡಮ್ ಕೊಟ್ಟು ಈ ಒಂದು ಏನು ಮಾಡಿರ್ತಕ್ಕಂಥ ದೌರ್ಜನ್ಯ ಕೇಸನ್ನು ಇದೆಯೋ ಅದನ್ನ ತೆಗಿಬೇಕು, ಆ ಕೇಸನ್ನು ರಿಓಪನ್ ಮಾಡಿದ್ರೆ ಮುಚ್ಚಾಕಬೇಕು ಮತ್ತೆ ತೆಗಿಬೇಕು ಅಂತ ನಾವು ಡಿಸಿ ಅವ್ರಿಗೆ ಮನವಿ ಕೊಟ್ಟು ನಾವು ರಾಜ್ಯ ಪೂರ್ತಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯ ಅವರಿಗೆ ಯಾಕೆ ಸರ್ ಹಿಂದೂಗಳ ಮೇಲೆ ದ್ವೇಷ? ಅದನ್ನ ಕೇಳಬೇಕು ನೀವು. ಸಿದ್ದರಾಮಯ್ಯ ಅವ್ರ ಮೈಕ್ ಇಟ್ಕೊಂಡಾಗ ನೀವು ಮಾಧ್ಯಮ ಮಿತ್ರ ಕೇಳಬೇಕು. ನೀವು ಹಿಂದೂಗಳಾಗಿ ಹುಟ್ಟಿದ್ರೆ ಶ್ರೀರಾಮನ ಹೆಸರು ನೀವು ಇಟ್ಕೊಂಡಿದ್ರೆ ನಾನು ಭಜನೆ ಮಾಡ್ತೀನಿ, ನಾನು ಭಜನೆ ಮಾಡಕ್ ಹೋಗ್ತಾ ಇದ್ದೆ ಅಂತ ಹೇಳ್ತಾನಲ್ಲ, ಅದನ್ನ ಕೇಳಬೇಕು. ನೀನು ಸಿದ್ದರಾಮುಲ್ಲಾ ಖಾನ ಇಲ್ಲ ಸಿದ್ದರಾಮಯ್ಯನ ಒಬ್ಬನ ಕೇಳಬೇಕು. ಇವತ್ತು ಹಿಂದೂಗಳಾಗಿ ಹುಟ್ಟಿದ್ರೆ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ, ಹಿಂದೂ ಮನೆತನದಲ್ಲಿ ಹುಟ್ಟಿದೀವಿ. ನಾನು ಒಬ್ಬ ಹಿಂದುಳಿದ ವರ್ಗದ ನಾಯಕ ಅಂತ ಎಚ್ಚೆತ್ಕೊಂಡವರು ಮಾತನ್ನ ಇಟ್ಕೊಂಡು ಮಾತಾಡ್ಬೇಕು. ಅವರೆಲ್ಲ ಕೂಡ ದೇಶದಲ್ಲಿ ನರೇಂದ್ರ ಮೋದಿ ಅವರ ಏನು ವಿಶ್ವದಲ್ಲೇ ಇವತ್ತು ವಿಜೃಂಭಣೆಯಾಗಿ ಹೋಗ್ತಾ ಇದ್ದಾರೆ. ಇದ್ರಲ್ಲಿ ತಮಾಷೆ ಇಲ್ಲ. ಎಷ್ಟೋ ಜನ ಕರಸೇವಕರು ಸತ್ತಿದ್ದಾರೆ ಶ್ರೀರಾಮ ಮಂದಿರ ಕಟ್ಟಕ್ಕೋಸ್ಕರ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇವತ್ತು ದುಡಿದಿರೋದು. ಇವತ್ತು ಅದನ್ನ ಕನಸು ಇವತ್ತು ನನಸಾಗ್ತಾ ಇದೆ. ಅದಕ್ಕೆ ಇವರು ಖುಷಿ ಪಡ್ಬೇಕು. ಇನ್ನು ಇವ್ರ ಕೈಯಲ್ಲಿ ಆದರೆ ಸಪೋರ್ಟ್ ಮಾಡಬೇಕು. ನಾವೆಲ್ಲ ಹೋರಾಟ ಮಾಡೋಣ, ನಾವೆಲ್ಲ ಹಿಂದೂಗಳು, ನಾವೆಲ್ಲ ರಾಮನ ಭಕ್ತರು, ನಾವೆಲ್ಲ ಕೂಡ ಪ್ರತಿಯೊಬ್ಬರು ಸಪೋರ್ಟ್ ಮಾಡೋಣ ಅಂತ ಇವ್ರು ಏನು ಪಕ್ಷ ಬಿಟ್ಟು ಕೆಲಸ ಮಾಡಬೇಕು. ಅದು ನಮ್ಮ ಒತ್ತಾಯ. ಬಿಜೆಪಿ ಮುಖಂಡ ವೇಣುಗೋಪಾಲ್ ಮಾತನಾಡಿ, ರಾಜ್ಯ ಸರ್ಕಾರ ಪದೇ ಪದೇ ಕರ್ನಾಟಕದಲ್ಲಿರುವ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವ ಪ್ರಯತ್ನ ಮಾಡುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತುಗಳು ನೋಡಿದ್ರೆ ನಿಮ್ಮ ಆದ್ಯತೆಗಳು, ನಿಮ್ಮ ಉದ್ದೇಶ ಏನು ಎಂಬುದು ಸ್ಪಷ್ಟವಾಗಿದೆ. ಹಿಂದೂ ಕಾರ್ಯಕರ್ತರ ವಿರುದ್ಧ ದ್ವೇಷ ಯಾಕೆ? 31 ವರ್ಷಗಳ ಹಿಂದಿನ ಪ್ರಕರಣವನ್ನ ಈಗ ಮತ್ತೆ ತೆರೆಯುವ ಅಗತ್ಯವೇನಿದೆ? ಹಿಂದೂ ಕಾರ್ಯಕರ್ತ ಮತ್ತು ರಾಮಭಕ್ತನನ್ನ ಬಂಧಿಸಲು ಕಾಂಗ್ರೆಸ್ ಸರ್ಕಾರ ಧೈರ್ಯ ಮಾಡುವ ಮೂಲಕ ರಾಜ್ಯದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನ ಕದಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ. ರಾಮನ ದೇವಸ್ಥಾನ ಅಲ್ಲ, ಶ್ರೀರಾಮನ ದೇವಸ್ಥಾನ ಒಡೆದು ತಿರ್ಗಾ ಅಲ್ಲಾ ದೇವಸ್ಥಾನನೇ ಕಟ್ಬಿಡೋರು ಇವರು ಹೆಂಗಿದ್ದಾರೆ ಅಂದ್ರೆ, ಇವರು ಸನಾತನ ಧರ್ಮ ಅನ್ನೋದು ಗೊತ್ತಿಲ್ಲ, ರಾಜಕೀಯ ಮಾರಾಟದ ವಸ್ತುಗಳಾಗಿದ್ದಾರೆ. ಅದು ಇನ್ನು ಕೆಲವೇ ದಿನಗಳಲ್ಲಿ ಅದು ನಷ್ಟೋತದೆ. ಇವ್ರಿಗೆ ಗೊತ್ತಾಗುತ್ತೆ. ಅವ್ರನ್ನ ಬೆಳೆದಷ್ಟು ಅವ್ರ ಮೇಲೆ ಕುತ್ಕೊಂಡಾಗ ಇವ್ರಿಗೆ ಗೊತ್ತಾಗ್ತದೆ. ಇವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇವತ್ತು ಸೆಂಟ್ರಲಲ್ಲಿ ಎಷ್ಟು ನೆಕ್ಸ್ಲೈಟ್ ಬೆಳೆದಿದ್ರು, ಎಷ್ಟು ಕಾಶ್ಮೀರಿ ಪಂಡಿತಗಳ ಹತ್ಯೆ ಆಯಿತು, ಎಷ್ಟು ಉಗ್ರರು ಬೆಳೆದಿದ್ರು. ಇವತ್ತು BJP ಬಂದಾಗ ಭವ್ಯ ಭಾರತ ರಾಮನ ರಾಜ್ಯ ಅಂತ ಹೇಳ್ಬಿಟ್ಟಿದ್ದು, ರಾಮನ ದೇಶ ಇವತ್ತು ನೆಲೆಸ್ತಾ ಐತೆ 22ಕ್ಕೆ. ಅದನ್ನು ಹಾಳು ಮಾಡೋದಕ್ಕೆ ಇಂಥವ್ರು ಇನ್ನೂ ಹುಟ್ಟಿದ್ದಾರೆ. ಯಾವುದೋ ಒಂದು ಕೇಸ್ ಹಾಕಿ ಅವ್ರನ್ನ ಬೆದರಿಸ್ತಾರೆ ಅಂದರೆ ಜೈಲಿಗೆ ಹೋಗಿ ಬಂದು ಹೋರಾಟಗಳು ಮಾಡಿದಂಥ ವೀರರು ಜಾಸ್ತಿ ಇದ್ದಾರೆ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಜಮೀರು ಆ್ಯಂಡ್ ಶಿವಕುಮಾರ್ ಆ್ಯಂಡ್ ನಲ್ಪಾಡು, ಪರಮೇಶ್ವರ್ ಆ್ಯಂಡ್ ಖಲೀಲ್ ಇವ್ರು ತಿಳ್ಕೊಬೇಕು ಅಂತ ಕೇಳ್ಕೊಂತೀವಿ. ಈಗೇನು ಪಂಚರಾಜ್ಯಗಳ ಎಲೆಕ್ಷನ್ ಆದಮೇಲೆ ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು ನಿಗದಿ ಆಗಿರ್ತಕ್ಕಂಥದ್ದು ದೇಶದಲ್ಲಿ ಕಾಂಗ್ರೆಸ್ ಅವ್ರಿಗೆಲ್ಲ ಇವತ್ತು ನಿದ್ದೆ ಕೆಡಿಸಿದೆ. ಅದ್ರ ಜೊತೆಗೆ 22ನೇ ತಾರೀಕು ಈ ಜನವರಿ ಏನು 500 ವರ್ಷಗಳ ಹೋರಾಟ ಇವತ್ತು ನಮ್ಮ ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರಾಣಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ನಿಗದಿ ಆಗಿರ್ತಕ್ಕಂಥದ್ದು ದೇಶದಲ್ಲಿ ಎಲ್ಲ ಹಿಂದೂಗಳಿಗೆ ಮನೆ ಮನೆಗೂ ಹಬ್ಬ, ದೀಪಾವಳಿ ಹಬ್ಬಕ್ಕಿಂತ ದೊಡ್ಡ ಹಬ್ಬ ಆಗ್ತಕ್ಕಂಥದ್ದು ಮುನ್ಸೂಚನೆಯಾಗಿ ಮನೆ ಮನೆಗೆ ಅಯೋಧ್ಯದಿಂದ ಕರಪತ್ರದ ಜೊತೆಗೆ ಎಲ್ಲರೂ ಒಂದು ಮಂತ್ರಾಕ್ಷತೆಗಳನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕಾರ್ಯಕ್ರಮ ನಮ್ಮ ಎಲ್ಲ ಕಾರ್ಯಕರ್ತರು ಪಕ್ಷ ಬಿಟ್ಟು ಭೇದ ಬಿಟ್ಟು ಎಲ್ಲ ಮನೆ ಕರೆಗೆ ಕರೆ ಕೊಡ್ತಾ ಇದ್ದಾರೆ. 22ನೇ ತಾರೀಕು ದೊಡ್ಡ ಮಟ್ಟಕ್ಕೆ ದೇಶದಲ್ಲೇ ಎಲ್ಲ ಪಕ್ಷದವರು ಸೇರಿ, ಹಿಂದೂಗಳೆಲ್ಲ ಸೇರಿ ಒಟ್ಟಿಗೆ ಹಬ್ಬ ಮಾಡ್ತಕ್ಕಂಥದ್ದು ನಿಗದಿ ಆಗಿದೆ. ಹಿಂಗಾಗಿ ಸಿದ್ದರಾಮಯ್ಯನವ್ರಿಗೆ ಪಾಪ ನಿದ್ದೆ ಕೆಟ್ಟಿದೆ, ಕಾಂಗ್ರೆಸ್ ಅವ್ರಿಗೆ ನಿದ್ದೆ ಕೆಟ್ಟಿದೆ. ಆದ್ದರಿಂದ ಇವತ್ತು ಏನಾಗಿದೆ, 31 ವರ್ಷ ಹಿಂದುಗಡೆ ಏನು ಕೇಸ್ ಆಗಿರೋದನ್ನು ರೀಓಪನ್ ಮಾಡಿ ಅರೆಸ್ಟ್ ಮಾಡ್ತಕ್ಕಂಥದ್ದು ಏನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಈಗೆಲ್ಲ ಜಗಜ್ಜಾಹೀರಾತಾಗಿದೆ. ಸುಮಾರು ಅವರ ಮಾಜಿ ಮಂತ್ರಿಗಳು ಅವರೆಲ್ಲ ಸೇರಿಕೊಂಡು ಇವತ್ತು ಬೇರೆ ಹೇಳ್ತಕ್ಕಂಥದ್ದು ಆತಂಕದಲ್ಲಿ ಎಲ್ಲ ತುಂಬ ಹಿಂದೂಗಳು ಮರೆತು
ಹಿಂದುತ್ವ ಮರೆತು ಅವರು ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ರಾಮ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ರಾಮ ಯಾಕೆ ಬೇಕು ಅಂತ ಮಾತಾಡ್ತಕ್ಕಂಥದ್ದು ಮಾತೊಂದು ದುರಂಕಾರದ ಮಾತು ಮಾತಾಡ್ತಕ್ಕಂಥದ್ದು ಇವತ್ತು ದುರ್ದೈವ ಆಗಿದೆ. ಕಾಂಗ್ರೆಸ್ಸು ಮುಂದಿನ ದಿನಗಳಲ್ಲಿ ಏನು ಇವತ್ತು ನಮ್ಮ ಭಾರತದ ಭೂಪಟದಲ್ಲಿ ತೆಗೆದು ನೋಡಿದ್ರೆ ಸುಮಾರು ಒಂದು 75 ಭಾಗ ಇವತ್ತು BJP ಆಗಿದೆ. ಉಳಿಕೆ ಇರ್ತಕ್ಕಂಥ 25 ಭಾಗ ಮುಂದಿನ 5 ವರ್ಷಗಳಲ್ಲಿ BJP ಆಗ್ತಕ್ಕಂಥದ್ದು ಆತಂಕ ಆಗಿದೆ. ಹಂಗಾಗಿ ಆತಂಕದಲ್ಲಿ ಪಾಪ ತುಂಬ ತಪ್ಪುಗಳು ಮಾಡ್ತಾ ಇದ್ದಾರೆ, ಹಿಂದುತ್ವ ಮರಿತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗೋದಿಲ್ಲ, ಅವರು ಸರ್ವನಾಶ ಆಗ್ತಾರೆ. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಈ ವೇಳೆ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತಮ್ಮ ಮನವಿಯನ್ನ ತಲುಪಿಸುವಂತೆ ಮನವಿ ಪತ್ರ ಸಲ್ಲಿಸಿದ್ರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.